ಮೈಸೂರು ಯುದ್ಧ ಗೆಲ್ಲಲು ಅಖಾಡಕ್ಕೆ ಇಳಿದಿದ್ದಾರೆ ಸಿಎಂ. ಮೈಸೂರು ಚಾಮರಾಜನಗರ ಗೆಲುವಿಗೆ ಸಿಎಂ ಪಣ ತೊಟ್ಟಿದ್ದಾರೆ. ಮಧ್ಯರಾತ್ರಿ 2 ಗಂಟೆಯವರೆಗೆ ಸಭೆಯನ್ನ ನಡೆಸಿದ್ದಾರೆ ಸಿದ್ದರಾಮಯ್ಯ. ಪ್ರತಿಷ್ಠೆಯ ಕಣ ತವರು ಜಿಲ್ಲೆ, ಹೇಗಾದರೂ ಮಾಡಿ ಗೆಲ್ಲಲೇಬೇಕು ಅನ್ನುವಂಥದ್ದು ಸಿದ್ದರಾಮಯ್ಯನವರ ಮನಸ್ಸಿನಲ್ಲಿದೆ. ಹಾಗಾಗಿ 2 ಗಂಟೆಯವರೆಗೂ ರಾತ್ರಿ ಸಭೆಯನ್ನ ಮಾಡಿದ್ದಾರೆ. ನಾಗರಹೊಳೆ ರೆಸಾರ್ಟ್ನಲ್ಲಿ ಸಿಎಂ ಎಲೆಕ್ಷನ್ ರಣತಂತ್ರ ಹೆಣೆದಿದ್ದಾರೆ. ಬಿಜೆಪಿ ಎದುರಿಸಲು ಕಾರ್ಯತಂತ್ರ ರೂಪಿಸ್ತಾ ಇದ್ದಾರೆ. ಬಿಜೆಪಿ ಅಭ್ಯರ್ಥಿ ಯದುವೀರರನ್ನ ಹೇಗಾದರೂ ಮಣಿಸಲೇಬೇಕು ಅಂತ ಕಾರ್ಯತಂತ್ರವನ್ನ ಹೆಣೆಯಲಾಗ್ತಾ ಇದೆ. ಬೂತ್ ಮಟ್ಟದಲ್ಲಿ ಸಂಘಟನಾತ್ಮಕವಾಗಿ ಚುನಾವಣೆ ನಡೆಸಲು ಈಗಾಗಲೇ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟಿದ್ದಾರೆ. ಸಭೆಯಲ್ಲಿ ಸಚಿವರು, ಶಾಸಕರು, ಪರಾಜಿತ ಅಭ್ಯರ್ಥಿಗಳು ಎಲ್ಲರೂ ಕೂಡ ಭಾಗಿಯಾಗಿದ್ರು. ಸಿಎಂ ಪುತ್ರ ಯತೀಂದ್ರ ಸಹ ರೆಸಾರ್ಟ್ ಮೀಟಿಂಗ್ನಲ್ಲಿ ಭಾಗಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಮಧುಸೂದನ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಧು, ಮೈಸೂರು ಚಾಮರಾಜನಗರ ಲೋಕಸಭಾ ಕ್ಷೇತ್ರವನ್ನ ಹೇಗಾದರೂ ಮಾಡಿ ಗೆಲ್ಲೇಬೇಕು ಅನ್ನುವಂಥದ್ದು ಸಿಎಂ ಅವರ ತಲೆಯಲ್ಲಿದೆ, ಅವರ ತವರು ಕ್ಷೇತ್ರ ಕೂಡ. ಹಾಗಾಗಿ ಕಾರ್ಯತಂತ್ರ ಯಾವ ರೀತಿಯಾಗಿ ನಡೀತಾ ಇದೆ? ಮಧ್ಯರಾತ್ರಿ 2 ಗಂಟೆವರೆಗೂ ಕೂಡ ನಡೆದಂತಹ ಸಭೆ, ಆ ಸಭೆಯ ಔಟ್ಪುಟ್ಸ್ ಏನ್ ಸಿಗ್ತಾ ಇದೆ ಈಗ? ಹೌದು ವಿನಯ್, ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯನವರಿಗೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಈಗ 15 ವರ್ಷಗಳಿಂದ ಅವರು ಕೂಡ ರಾಜಕೀಯದಲ್ಲಿದ್ದಾರೆ, ಅಧಿಕಾರದಲ್ಲಿದ್ದಾರೆ. ಅವರು ಮುಖ್ಯಮಂತ್ರಿ ಆಗಿದ್ದಂತ ಅವಧಿಯಲ್ಲೂ ಕೂಡ ಈ ಒಂದು ಕ್ಷೇತ್ರ ಏನಿದೆ, ಕ್ಷೇತ್ರ ಬಿಜೆಪಿಯ ತೆಕ್ಕೆಗೆ ಹೋಗ್ತಾ ಇದೆ. ಅವರು ಕಾಂಗ್ರೆಸ್ ತೆಕ್ಕೆಯಿಂದ ಕೈ ಬಿಟ್ಟು ಹೋಗ್ತಾ ಇದೆ. ಹಾಗಾಗಿ ಈ ಬಾರಿ ಹೇಗಾದ್ರೂ ಮಾಡಿ ಈ ಒಂದು ಕ್ಷೇತ್ರವನ್ನ ಕಾಂಗ್ರೆಸ್ ತೆಕ್ಕೆಗೆ ಮರಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸಿದ್ದರಾಮಯ್ಯರು ಸಾಕಷ್ಟು ಪ್ರಯತ್ನವನ್ನ ಕೂಡ ಮಾಡ್ತಿದ್ದಾರೆ. ಹಾಗಾಗಿಯೇ ಕೂಡ ಈ ಬಾರಿ ಜಾತಿ ಲೆಕ್ಕಾಚಾರದಲ್ಲಿ ಇಲ್ಲಿವರೆಗೆ ಏನು ಕುರುಬ ಸಮುದಾಯಕ್ಕೆ ಇಲ್ಲಿ ಕಾಂಗ್ರೆಸ್ ಟಿಕೆಟ್ ಅನ್ನ ಕೊಡ್ತಾ ಇದ್ರು, ಅದನ್ನ ತಪ್ಪಿಸಿ ಕೂಡ ಕಳೆದ 2 ಬಾರಿ ಕೊಟ್ಟಿದ್ದಂತ ಟಿಕೆಟ್ ಅನ್ನ ತಪ್ಪಿಸಿ ಕೂಡ ಈ ಬಾರಿ ಒಕ್ಕಲಿಗ ಸಮುದಾಯಕ್ಕೆ ಟಿಕೆಟ್ ಅನ್ನು ಕೊಟ್ಟಿದ್ರು. ಆದ್ರೆ ಬಿಜೆಪಿಯಿಂದ ಯದುವೀರರಿಗೆ ಟಿಕೆಟ್ ಕೊಟ್ಟಾದ ನಂತರದಲ್ಲಿ ಸ್ಟ್ರಾಟಜಿ ಒಂದಷ್ಟು ಬದಲಾವಣೆ ಆಗಿರ್ತಕ್ಕಂಥದ್ದು. ಹೇಗಾದ್ರೂ ಗೆಲ್ಲಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಪ್ಲಾನ್ ಅನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಇವತ್ತು ಕಾರ್ಯಪ್ರವೃತ್ತರಾಗಿದ್ದಾರೆ. 3 ದಿನಗಳ ಕಾಲ ಮೈಸೂರಿನಲ್ಲಿ ಬೀಳ್ಬಿಟ್ಟಿರ್ತಕ್ಕಂಥವ್ರು ವಿಶ್ರಾಂತಿಗೆ ಅಂತ ಹೇಳಿ ನಾಗರಹೊಳೆಯ ರೆಸಾರ್ಟ್ಗೆ ತೆರಳಿದ್ದಾರೆ. ಆದ್ರೆ ವಿಶ್ರಾಂತಿ ಸಂದರ್ಭದಲ್ಲೂ ಕೂಡ ಸ್ಥಳೀಯವಾಗಿರ್ತಕ್ಕಂಥ ನಾಯಕರುಗಳೇನಿದ್ದಾರೆ, ಅದರಲ್ಲೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವರುಗಳನ್ನು ಕೂಡ ಒಳಗೊಂಡಂತೆ ಅವರನ್ನ ಕರೆದು ವಿಧಾನಸಭಾ ಕ್ಷೇತ್ರವಾರು ಅವ್ರಿಗೆ ಟಾಸ್ಕ್ ಗಳನ್ನ ಕೊಡ್ತಾ ಇರ್ತಕ್ಕಂಥದ್ದು. ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಡಿಫ್ರೆಂಟ್ ಆದ ಟಾಸ್ಕ್ ಗಳನ್ನ ಕೊಟ್ಟು ಯದುವೀರವರು ಅಂದ್ರೆ ಬಿಜೆಪಿ ಅಭ್ಯರ್ಥಿಯನ್ನ ನಾವು ಯಾವ ರೀತಿಯಾಗಿ ಮಾಡಿಸ್ಬೋದು ಅಂತ ಹೇಳಿ ಪ್ಲಾನ್ ಮಾಡ್ತಿದ್ದಾರೆ. ಆದ್ರೆ ಇದರಲ್ಲಿ ಅವರು ಹೇಳಿರ್ತಕ್ಕಂಥ ಒಂದು ಕಿವಿ ಮಾತನ್ನ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು. ಯದುವೀರವರನ್ನ ರಾಜವಂಶಸ್ಥರು ಆ ಒಂದು ನಿಟ್ಟಿನಲ್ಲಿ ಜನರ ಮುಂದೆ ತೆಗೆದುಕೊಂಡು ಹೋಗೋದಕ್ಕಿಂತನೂ ಹೆಚ್ಚಾಗಿ ನೀವು ರಾಜವಂಶಸ್ಥರ ಮಾತನ್ನ ಹೊರಗಿಟ್ಟು ನೀವು ಅವರೊಬ್ರು ಬಿಜೆಪಿ ಅಭ್ಯರ್ಥಿ ಅಂತಷ್ಟೇ ಕೂಡ ಜನರ ಮುಂದಿಗೆ ತೆಗೆದುಕೊಂಡು ಹೋಗಿ ಇಲ್ಲಿ ರಾಜಮನೆತನವನ್ನ ಮಧ್ಯಕ್ಕೆ ತಂದು ಭಾವನಾತ್ಮಕವಾಗಿ ಮಾತನಾಡೋದನ್ನ ನಿಲ್ಸಿ ಅಂತೇಳಿ ಒಂದು ಕಿವಿ ಮಾತನ್ನ ಕೊಟ್ಟಿದ್ದಾರೆ. ಇನ್ನು ಏನ್ ಮಹದೇವಪ್ಪ ಇರ್ಬೋದು, ವೆಂಕಟೇಶ್ ಇರ್ಬೋದು, ಮತ್ತೆ ಹುಣಸೂರಿನಲ್ಲಿ ಸೋತಿರ್ತಕ್ಕಂತಹ ಏನು ಎಸ್ ಪಿ ಮಂಜುನಾಥ್ ಇರ್ಬೋದು, ಅವರೆಲ್ಲರಿಗೂ ಕೂಡ ವಿಶೇಷವಾಗಿ ಟಾಸ್ಕ್ ಗಳನ್ನ ಕೊಟ್ಟಿರ್ತಕ್ಕಂಥದ್ದು. ತಮ್ಮ ಒಂದು ಕ್ಷೇತ್ರಗಳೇನಿವೆ ಆ ಕ್ಷೇತ್ರಗಳಲ್ಲಿ ಹೆಚ್ಚು ಲೀಡರ್ನ ತರುವಂತೆ ನೋಡ್ಕೊಳ್ಬೇಕು. ಬೂತ್ ಮಟ್ಟದಲ್ಲಿ ಕಾರ್ಯಕರ್ತರನ್ನ ಒಗ್ಗೂಡಿಸಿ ಚುನಾವಣೆಗೆ ಕೆಲಸವನ್ನ ಮಾಡಬೇಕು ಅಂತ ಕೂಡ ಹೇಳಿದ್ದಾರೆ. ಅದೇ ರೀತಿಯಾಗಿ ಮಹದೇವಪ್ಪ ಅವ್ರಿಗೆ ಚಾಮರಾಜನಗರ ವ್ಯಾಪ್ತಿಯಲ್ಲಿ ತಾವು ಉಸ್ತುವಾರಿಯನ್ನು ವಹಿಸ್ಕೊಳ್ಬೇಕು ಅನ್ನೋದು ಕೂಡ ಹೇಳಿರ್ತಕ್ಕಂಥದ್ದು. ಇಲ್ಲಿ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಎಲ್ಲಾ ಸಭೆಯಲ್ಲೂ ಕೂಡ ಸಿದ್ದರಾಮಯ್ಯನವರ ಪುತ್ರ ಆಗಿರ್ತಕ್ಕಂಥ ಯತೀಂದ್ರ ಅವರು ಕೂಡ ಇದ್ರು. ಅವರಿಗೂ ಕೂಡ 4 ವಿಧಾನಸಭಾ ಕ್ಷೇತ್ರಗಳ ವ್ಯಾಪ್ತಿಯಲ್ಲಿ ಅವರು ಪ್ರತಿನಿಧಿಸ್ತಾ ಇರ್ತಕ್ಕಂಥ ವರ್ಣ ಏನಿದೆ, ವರ್ಣ ಜೊತೆಗೆ ನಂಜನಗೂಡು, HD ಕೋಟೆ ಭಾಗದಲ್ಲೂ ಕೂಡ ಅವ್ರು ಸಂಚಾರವನ್ನ ಮಾಡಬೇಕು. ಅಲ್ಲಿ ಕಾಂಗ್ರೆಸ್ ಹೆಚ್ಚು ಮತಗಳು ಬರೋ ರೀತಿಯಲ್ಲಿ ನೋಡ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಟಾಸ್ಕ್ ಗಳನ್ನ ಸಿದ್ದರಾಮಯ್ಯನವರು ಕೊಟ್ಟಿರ್ತಕ್ಕಂಥದ್ದನ್ನ ಗಮನಿಸಬಹುದು. ವಿಶ್ರಾಂತಿಯ ಸಂದರ್ಭದಲ್ಲೂ ಅವ್ರು ಮಾಡ್ತಾ ಇರ್ತಕ್ಕಂಥ ಮೀಟಿಂಗ್ ಗಳನ್ನ ಗಮನಿಸೋದಾದ್ರೆ ಬಹುಶಃ ಈ ಬಾರಿ ಹೇಗಾದ್ರೂ ಮಾಡಿ ಈ ಕ್ಷೇತ್ರಗಳನ್ನ ಕಾಂಗ್ರೆಸ್ ತೆಕ್ಕೆಗೆ ಪಡ್ಕೊಳ್ಳಿಕ್ಕೆ ಸತಾಯದ ಪ್ರಯತ್ನ ಮಾಡಿ ಅನ್ನೋ ನಿಟ್ಟಿನಲ್ಲಿ ಅವರ ಕಾರ್ಯಪ್ರವೃತ್ತಿ ನಡೀತಾ ಇರ್ತಕ್ಕಂಥದನ್ನ ಗಮನಿಸಬಹುದು. ವೀಣಾ, ಥ್ಯಾಂಕ್ ಯು ಮಧು, ತಮ್ಮ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.